ಮಾಯಾ, ನೀನ್ ಇಲ್ಲಿಂದ ಹೋಗೋದಕ್ಕೆ ಒಂದು ಕಾರಣ ಹೇಳು. ಒಂದಲ್ಲ ಮಾವ, 10 ಕಾರಣ ಹೇಳ್ತೀನಿ ಕೇಳಿ. ಮೊದಲನೇದು, ನಿಮಗೆ ನನ್ನ ಮೇಲೆ ಸಾಸಿವೆ ಅಷ್ಟು ಪ್ರೀತಿ ಇಲ್ಲ. ಪ್ರೀತಿಸ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳ್ತೀರಾ ಅಷ್ಟೇ, ಅದನ್ನ ನಂಬೋ ಹಾಗೆ ಯಾವ್ದಾರ ನಡ್ಕೊಂಡಿದ್ದೀರಾ? ನೀನ್ ಇಂಪಾರ್ಟೆಂಟ್ ಅಲ್ಲ ಅಂದಿದ್ರೆ, ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನಿನ್ನ ಕೇಳ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಹೋಗ್ತಾಳಲ್ಲ ಹೋಗ್ಲಿ ಅಂತ ಸುಮ್ಮನೆ ಇರ್ತಿದ್ದೆ. ಆದ್ರೆ ನೀನ್ ನನಗೆ ಬೇಕು ಮಾಯಾ, ನನ್ನ ಜೀವನದಲ್ಲಿ ನೀನ್ ಇರ್ಬೇಕು. ದಯವಿಟ್ಟು ಅರ್ಥ ಮಾಡ್ಕೋ. ಇಷ್ಟೊಂದು ಅವಮಾನ ನನ್ನ ಜೀವನದಲ್ಲೇ ಆಗಿಲ್ಲ ಮಾವ. ಬೆಳ್ಳಿ ಕೊಟ್ಟಿದ್ದು ಒಂದೊಂದು ನೆಟ್ಟು ನೆನೆಸ್ಕೋಬೇಕು ಹಾಗಿತ್ತು. ಇನ್ನೂ ಅವಳನ್ನ ಮುಗ್ದೆ ಅನ್ಕೊಂಡ್ರೆ ನನ್ನನ್ನೆಲ್ಲರೂ ದಡ್ಡಿ ಅಂತಾರೆ. ಬೆಳ್ಳಿ ಮನೆ ಬಿಟ್ಟು ಕಳ್ಸೋಕ್ ರೆಡಿ ಇರುವಾಗ ನಾವು ಹೊರಡೋಕ್ ರೆಡಿ ಇರ್ಬೇಕಲ್ವಾ ಮಾವ? ಅವಳಿಗೆ ದೇವ್ರು ಬಂದಿತ್ತು ಮಾಯಾ. ಅಂದ್ರೆ ದೇವ್ರ ದೃಷ್ಟಿಲಿ ನಾನು ಕೆಟ್ಟೋಳಂತ ನಮ್ಮ ಮಾವ? ಇದೆಲ್ಲ ನಂಬುವಂತ ಮಾತಾ? ಓ, ನಿಮ್ ದೇವ್ರು ಬಂದು ನೋಡಿ. ಬಾ ಬೆಳ್ಳಿ. ಮಾವ, ನಿಮ್ಮಿಬ್ಬರ ಮಧ್ಯೆ ನಾನು ಯಾವತ್ತೂ ಬರಲ್ಲ. ಆರಾಮಾಗಿರಿ, ಜೋಪಾನವಾಗಿರಿ, ಮದುವೆ ಆಗಿ ನಾನು ಯಾವುದಕ್ಕೂ ಅಡ್ಡಿ ಮಾಡಲ್ಲ. ಇವಳು ಮನ್ಸಲ್ಲಿ ಇರೋದನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋಕೆ ಒಂದು ಚಾನ್ಸ್ ಬೇಕಿತ್ತು. ಅದಕ್ಕೆ ದೇವ್ರು ಬಂದಿದೆ ಅನ್ನೋ ನಾಟಕ ಮಾಡಿದ್ಲು, ನೀವು ಅದನ್ನ ನಂಬಿದ್ರಿ. ಇಷ್ಟೆಲ್ಲ ಆದ್ಮೇಲೆ 2 ಏಟ್ ಕೊಟ್ಟು ಯಾಕೆ ಹೀಗೆಲ್ಲ ಮಾಡ್ದೆ ಬೆಳ್ಳಿ ಅಂತ ಕೇಳಿದ್ರೆ ಸತ್ಯ ಬಾಯ್ಬಿಟ್ಟಿರೋಳು. ಆದ್ರೆ ನೀವ್ ಆ ರೀತಿ ಮಾಡಲ್ಲ ಮಾವ. ಯಾಕೆ ಹೇಳಿ? ನಿಮಗೆ ಎಲ್ರಿಗಿಂತ ಜಾಸ್ತಿ ಮುಖ್ಯ ಈ ಬೆಳ್ಳಿನೇ. ಈ ಮದ್ವೆ ನಡಿಬೇಕು ಅಂತ ಎಷ್ಟೆಲ್ಲ ಹೋರಾಡ್ದೆ. ಕೊನೆಗೆ ಹುಚ್ಚಿ ಪಟ್ಟ ಕಟ್ಕೊಂಡು ಮನೆ ಬಿಟ್ಟು ಹೋಗ್ತಿದ್ದೀನಿ. ನನ್ನ ಜೀವನನೇ ನಾಶ ಆಯ್ತು ಮಾವ. ನಾನು ಆಸೆನೇ ಇಲ್ದಿರೋ ಜೀವಂತ ಶವ ಆಗಿದ್ದೀನಿ. ಜಾಸ್ತಿ ದಿನ ಬದುಕ್ತೀನಿ ಇಲ್ವೋ ಗೊತ್ತಿಲ್ಲ ಮಾವ, ಆದ್ರೆ ಇದ್ದಷ್ಟು ದಿನ ನಿಮ್ಮನ್ನ ನೆನೆಸ್ಕೋತೀನಿ. ನೀವು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರ ಮಾವ. ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್. ಆದ್ರೆ ಮುಂದಿನ ಜನ್ಮದಲ್ಲಿ ನಾನು ಇದೇ ಮನೇಲಿ ಹುಟ್ಟೋಕೆ ಪ್ರಯತ್ನ ಪಡ್ತೀನಿ. ನಾನು ಬರ್ತೀನಿ ಮಾವ. ಮಾಯಾ, ಕೋಪದಲ್ಲಿ ನಿರ್ಧಾರ ತಗೊಂಡ್ರೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ನಾನು ಇಲ್ಲೇ ಇದ್ರೆ ನನ್ನ ನೋಡಿ ನನಗೆ ಅಸಹ್ಯ ಆಗತ್ತೆ ಮಾವ. ಬದುಕ್ಬೇಕನ್ನೋ ಆಸೆಗಿಂತ ಸಾಯೋದೇ ಬೆಟ್ರ್ ಅನ್ಸ್ತಿದೆ. ಸರಿ, ಈಗ ನಾನು ಏನ್ ಮಾಡ್ಬೇಕು ಹೇಳು? ಬೆಳ್ಳಿನ ಮನೆ ಬಿಟ್ಟು ಕಳಿಸ್ಬೇಕು. ಕಳ್ಸಕ್ಕಾಗತ್ತಾ? ಎಲ್ಲಿಗೆ ಹೋಗ್ತಾಳ ಮಾಯಾ ಅವಳು? ಎಲ್ಲಾದ್ರೂ ಹೋಗ್ಲಿ, ನನಗೇನು. ಬೆಳ್ಳಿ ಮನೇಲಿ ಇರೋದು ನನಗೆ ಇಷ್ಟ ಇಲ್ಲ ಅಷ್ಟೇ.